ಇವಾಗ ಒಂದು ಈರುಳ್ಳಿ ಹಾಕ್ಕೋತೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗೋಂಗೆ. ನೋಡಿ ಈ ಥರ ಫ್ರೈ ಆಗಬೇಕು. ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಯಿತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನೀರು ಬಿಟ್ಕೋತಾ ಇದೆ ಚಿಕನ್ನು. ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ. ನೋಡಿ ನೀರೆಲ್ಲ ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗ್ತಾ ಇದೆ. ನೋಡಿ ಯಾವ ಥರ ಆಗಿದೆ. ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾರು ಟೇಸ್ಟ್ ಬರುತ್ತೆ. ಬೇಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಡ್ಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಅದ್ರ ಜೊತೆಗೆ ರುಬ್ಬಿರೋ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕು. ಮಸಾಲೆ ಎಲ್ಲ ಸ್ವಲ್ಪ ಚಿಕನ್ಗೆ ಹಿಡ್ದಿದೆ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನೋಡಿ ನಾನು ಯಾವ ಅಳತೆಗೆ ನೀರು ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿ ಈ ಥರ ಸಾಕು ನನಗೆ ಸಾರು. ಇಷ್ಟು ತೆಳ್ಳಗೆ ಮಾಡ್ಕೊಂಡಿರ್ತೀನಿ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ವ, ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಕಷ್ಟು. ನೋಡಿ ಈ ಥರ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ವಿಷಲ್ ಬರೆಸ್ತೀನಿ. 5 ವಿಷಲ್ ಬಂದಮೇಲೆ ತೆಗಿಯೋಣ. ನೋಡಿ ಈ ಥರ ಆಗಿದೆ 5 ವಿಷಲ್ ಬಂದಮೇಲೆ. ಇವಾಗ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಂಬಿಡೋಣ. ಮೊಟ್ಟೆ ಮತ್ತು ಲಿವರ್ ಹಂಗೆ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಅದೇನಾದರೂ ಒಗ್ಗರಣೆಗೆ ಹಾಕ್ಬಿಟ್ರೆ ಮೊಟ್ಟೆನೆಲ್ಲ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ. ಅದರಿಂದ ಲಾಸ್ಟಲ್ಲಿ ಹಾಕ್ಕೋಬೇಕು. ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕಷ್ಟೇ. ಮೊದಲೇ ಹಾಕಿದ್ರೆ ಅದು ಸಾರು ಟೇಸ್ಟ್ ಹೋಗ್ಬಿಡುತ್ತೆ ಮತ್ತು ಮೊಟ್ಟೆ ಎಲ್ಲ ಕದ್ರೋಗ್ಬಿಡುತ್ತೆ ಅಂತ. ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಇಷ್ಟೇ ಮೊಟ್ಟೆ ಕೋಳಿ ಸಾರು ಅಂದರೆ ಎಷ್ಟು ಈಸಿ ಅಲ್ವಾ.